ನಮಸ್ಕಾರ, ನಿಮಗೆ ಸ್ವಾಗತ. GLD ಮೀಡಿಯಾ ನ್ಯೂಸ್ ಕನ್ನಡ. ಗುಡ್ ಪಬ್ಲಿಕ್ ನ್ಯೂಸ್. ನಮಸ್ಕಾರ ವೀಕ್ಷಕರೇ. ಉತ್ತರ ಕರ್ನಾಟಕ ಭಾಗದ 75% ರೈತರು ಮಳೆಯನ್ನೇ ನಂಬಿ ಬದುಕುತ್ತಿದ್ದು, ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರು ಬುಧವಾರ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಬರ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದ ಬಳಿಕ ಗುಳೇದಗುಡ್ ತಾಲೂಕಿನ ಬರ ಪೀಡಿತ ಖಾಜಿಬುದಿಯಾಳ ಗ್ರಾಮಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರೈತರಿಗೆ ಒನ್ ಟೈಮ್ ಪರಿಹಾರವಾಗಿ ಪ್ರತಿ ಎಕರೆಗೆ 25,000 ರೂಪಾಯಿ ನೀಡಬೇಕು, ರೈತರ ಸಾಲ ಹಾಗೂ ಬಡ್ಡಿಯನ್ನು ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು. ಬ್ಯಾಂಕ್ಗಳು ರೈತರ ಆಸ್ತಿಗಳನ್ನು ಜಪ್ತಿ ಮಾಡುವುದನ್ನು ಸರ್ಕಾರ ತಕ್ಷಣ ನಿಲ್ಲಿಸಬೇಕು. ಬರ ಪೀಡಿತ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ವಿಶೇಷ ಪ್ಯಾಕೇಜ್ ನೀಡಬೇಕು ಹಾಗೂ ಜಾನುವಾರುಗಳಿಗೆ ಮೇವು ಒದಗಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯದ ಬರ ಪರಿಸ್ಥಿತಿಯ ಕುರಿತು JDS ವತಿಯಿಂದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿ ವರದಿ ಸಿದ್ಧಪಡಿಸಿ ಸಂಬಂಧಪಟ್ಟ ವರಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ನಿಖಿಲ್ ಕುಮಾರಸ್ವಾಮಿ, ರೈತರ ಸಮಸ್ಯೆಗಳಿಗೆ ಸರ್ಕಾರ ಹೆಚ್ಚಿನ ಗಮನ ನೀಡಬೇಕು ಎಂದು ಆಗ್ರಹಿಸಿದರು. ಉತ್ತರ ಕರ್ನಾಟಕದ ರೈತರಿಗೆ ಆಗಿದೆ ಅಂತಕ್ಕಂಥದ್ದು ಶರಣಗೌಡರ ವಾದ ಇದೆ. ಅದು ಸತ್ಯ, ಅಕ್ಷರಶಃ ಸತ್ಯ. ನಮ್ಮ ಹತ್ರ ರಿಪೋರ್ಟ್ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಮನ್ನಾ ಆಗಿದೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ, ಸಹಕಾರಿ ಸಂಘದ ಬ್ಯಾಂಕ್ಗಳಲ್ಲಿ ಅಂತಕ್ಕಂಥದ್ದು. ಬಹುಶಃ ಅಂಥ ಪರಿಸ್ಥಿತಿಯಲ್ಲಿ 14 ತಿಂಗಳಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರದ ಒತ್ತಡದ ಮಧ್ಯೆ ಕುಮಾರಣ್ಣ ಅವರು ಕೊಟ್ಟಂತ ಮಿಕ್ಕಂತ ಏನು ಡೆವಲಪ್ಮೆಂಟ್ ವರ್ಕ್ಸ್ಗೂ ಕೂಡ ಎಲ್ಲೂ ಕೂಡ ಕಮ್ಮಿ ಮಾಡಲಿಲ್ಲ, ಇದನ್ನು ಕೂಡ ಪೂರೈಸೋದು. ಹೀಗಿದ್ದಾಗ ಮನಸ್ಸು ಮಾಡಿದ್ರೆ ಯಾಕೆ ರಾಜ್ಯ ಸರ್ಕಾರ ಇವತ್ತು ಇರಿಗೇಷನ್ ಪ್ರಾಬ್ಲಮ್ಸ್ನ ಯಾಕೆ ಸಾಲ್ವ್ ಮಾಡೋಕ್ಕಾಗೋದಿಲ್ಲ? ಯಾಕೆ ನೀರಾವರಿ ಕೊರತೆಗಳು ಇಷ್ಟು ವರ್ಷದಿಂದ ಏನು ಪ್ರಾಪಪ್ ಆಗಿದೆಯಲ್ಲ, ಇದನ್ನು ಯಾಕೆ ಹಂತವಾಗಿ ಸಂಪೂರ್ಣ ಬಹುಮತದ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಉತ್ತರ ಕೊಡಬೇಕು ಇವತ್ತು ಕಾಂಗ್ರೆಸ್ನವರು. ಆಮೇಲೆ ಈಗ ನಮ್ಮ ಕೈಯಲ್ಲಿಲ್ಲ, ಮಳೆ ಒಂದ್ಸಲಿ ಅತಿವೃಷ್ಟಿ ಆಗ್ಬೋದು, ಒಂದ್ಸಲಿ ಬರದೇ ಹೋಗ್ಬೋದು. ಇದು ರೈತರ ಕೈಲೂ ಇಲ್ಲ, ನಮ್ಮ ಕೈಲೂ ಇಲ್ಲ, ನಾವೇನು ಮಳೆ ಬರ್ಸೋಕ್ಕಾಗಲ್ಲ. ಆದರೆ ಒಂದು ಇದ್ರ ಮಧ್ಯೆ ಮಳೆಯ ಮೇಲೆ 75% ಈ ಭಾಗದ ರೈತರು ನಂಬಿಕೆ ಇಟ್ಕೊಂಡು ಏನು ಬದುಕನ್ನು ಕಟ್ಕೊಂಡಿದ್ದಾರೆ. ಅಂಥವ್ರಿಗೆ ನೀವು ಇರಿಗೇಷನ್ನ ನೀವು ಸಾಲ್ವ್ ಮಾಡಿಕೊಟ್ರೆ, ಇರಿಗೇಷನ್ ಫೆಸಿಲಿಟೀಸ್ ಕೊಟ್ಟಂಥ ಸಂದರ್ಭದಲ್ಲಿ ಯಾಕೋ ಬದುಕ್ತಾರೆ. ಮತ್ತು ನೀವೇನು ಸಾಲನು ತೀರ್ಸೋ ಅವಶ್ಯಕತೆ ಇಲ್ಲ, ಗೌರವಿತವಾಗಿ ಬದುಕ್ತಾರೆ ರೈತರು. ಆದರೆ ಇವತ್ತಿನ ಪರಿಸ್ಥಿತಿಲಿ ಮತ್ತೆ ನಾವು ಹೇಳ್ತಾ ಇದ್ದೀವಿ, ಒಂದು ಕೊನೆಯದಾಗಿ ಒನ್ ಟೈಮ್ ಕಾಂಪನ್ಸೇಷನ್ 25,000 ರೂಪಾಯಿ ಕೊಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಬಡ್ಡಿ ಮನ್ನಾ ಮಾಡಬೇಕು, ಯಾವುದೇ ಕಾರಣಕ್ಕೂ ಅವರ ಆಸ್ತಿಗಳು ಜಪ್ತಿ ಮಾಡ್ತಾ ಇರ್ತಕ್ಕಂಥ ನಿಟ್ಟಲ್ಲಿ ಕಟ್ಟುನಿಟ್ಟಿನ ಕ್ರಮಗಳು ಸರ್ಕಾರ ವಹಿಸಬೇಕು. ಇದು ನಮ್ಮ ಆಗ್ರಹ. ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಣ್ಣವರು, ಶರಣಗೌಡರಿಗೆ, ಆಮೇಲೆ ನಮ್ಮ ನಾಡಗೌಡರು ಸಾಹೇಬ್ರಿಗೆ ಎಲ್ರಿಗೂ ಮಾತಾಡಿದ್ದೀನಿ ನಾನು. ಎಲ್ಲ ಜಿಲ್ಲೆಗಳಿಗೂ ಒಂದು ಭೇಟಿಯನ್ನು ಕೊಡ್ತಕ್ಕಂಥದ್ದು ಮಾಡ್ತೇವೆ. ಇದರ ಜೊತೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರು ನಮ್ಮ ಜೊತೆಲಿದ್ದಾರೆ. ಇವತ್ತು ಅವರು ಒಂದು ವರದಿಯನ್ನು ತಯಾರು ಮಾಡಿ ಮಾನ್ಯ ಕುಮಾರಣ್ಣ ಅವರ ಕೈಗೂ ವರದಿಯನ್ನು ಸಬ್ಮಿಟ್ ಮಾಡಿ, ತದನಂತರ ರಾಜ್ಯಪಾಲರಿಗೂ ಕೂಡ ಅದನ್ನು ಮನವರಿಕೆಯನ್ನು ಮಾಡಿಕೊಟ್ಟು ಇಲ್ಲಿ ಏನಾಗಿದೆ, ಇಲ್ಲ ಸ್ಥಿತಿಗತಿಗಳ ಬಗ್ಗೆ ಏನು ಸಮಸ್ಯೆ ಇದೆ ಅನ್ನೋದನ್ನು, ವಾಸ್ತವ ಸ್ಥಿತಿಯನ್ನು ಅವ್ರಿಗೂ ಕೂಡ ಅರ್ಥಿಸಿ ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಅಧಿವೇಶನ ಬಹುಶಃ ಮುಂದಿನ ತಿಂಗಳು 6ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ ಅಂತ ಕೇಳಿದೆ. ಅದನ್ನು ಕೂಡ ಅಲ್ಲಿನೂ ಕೂಡ ಬಹಳ ಗಟ್ಟಿ ಧ್ವನಿಯಿಂದ ಈ ಭಾಗದ ರೈತರ ಪರವಾಗಿ ವಿಶೇಷವಾಗಿ ಒಂದು ಕಾಂಪನ್ಸೇಷನ್ ಕೊಡಿಸ್ತಕ್ಕಂಥದ್ದಕ್ಕೆ ಈ ಕೂಡಲೇ ನಾವೆಲ್ಲ ರೀತಿಯಾದಂಥ ತಯಾರಿಗಳು, ಸಿದ್ಧತೆಗಳನ್ನ ಮಾಡ್ತೀವಿ. ಈಗ ಒಂದು ನಾನು ಹೇಳುವಂಥದ್ದು, ರೈತರು 50,000ನೋ 1,00,000ನೋ ಕೇಳ್ತಾರೆ ಪರಿಹಾರ. ನಾವ್ಯಾಕೆ 25,000 ಹೇಳ್ತಾ ಇದ್ದೀವಿ ಅಂತಲೂ ಕೂಡ ನಾನು ಬಿಡಿಸಿ ಹೇಳಿದ್ದೀನಿ. ನಾವು ಕೇಳಿದಷ್ಟು ಇವತ್ತೇನು ಸರ್ಕಾರ ಏನು ರೈತರಿಗೆ
ಏನು ಕುಮಾರಸ್ವಾಮಿ ಅವ್ರ ಸರ್ಕಾರ ಕೆಟ್ಟೋಗ್ಲಿಲ್ಲ, ಇದು ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಇದ್ದಂಗೆ ತಲೆ ಬಾಗ್ಬಿಟ್ಟು ಕೊಟ್ಬಿಡ್ತೀನಿ ಅನ್ನೋದಕ್ಕೆ ಅದಕ್ಕೂ ಮಾನವೀಯತೆ ಗುಣಗಳು ಬೇಕು. ಅಂಕಿಅಂಶಗಳು ಇಟ್ಕೊಂಡು ಸರ್ಕಾರ ನಡೆಸೋಕ್ಕಾಗಲ್ಲ. ಯಾವಾಗಲೂ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಕೂತಿರ್ತಕ್ಕಂಥವ್ರು ಅಂಕಿಅಂಶಗಳು ಒಂದು ಭಾಗ ಆದರೆ ಮಾನವೀಯತೆ ಗುಣಗಳು ರೈತರ ಪರವಾಗಿ ಯಾವತ್ತೂ ಕೂಡ ಓಪನ್ ಇರಬೇಕು. ಅದಿಲ್ಲ ಇವತ್ತು ಸರ್ಕಾರದ ಹತ್ರ. ಆದರೂ ಕೂಡ ನಾವು ಒತ್ತಡ ಮಾಡ್ತೀವಿ. ಬಹುಶಃ ಅಂಥ ಒಂದು ಪರಿಸ್ಥಿತಿ ಬಂದರೆ ಬಾವಿಗಿಳಿದು ಕೂಡ ಒಂದು ದಿನ ಅಹೋರಾತ್ರಿ ಧರಣಿನೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ಜೊತೆ ನಮ್ಮ ಶಾಸಕರು ಎಲ್ಲರೂ ಕೂಡ ತಯಾರಾಗಿದ್ದೀವಿ. ರೈತರನ್ನ ವಿರೋಧ ಹಾಕಿಕೊಂಡು ಬಿಡದಿಯಲ್ಲಿ ಟೌನ್ಶಿಪ್ ಮಾಡಕ್ಕೆ ಈ 40 ವರ್ಷಗಳಿಂದ ಒಂದು ಯೋಜನೆ 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ದುಡ್ಡು ಕೊಡೋಕ್ಕೆ ಏನಾಗಿದೆ? ಈ ಬಗ್ಗೆ ನಿಮ್ಮ ಪಕ್ಷದಿಂದ ಅಧಿವೇಶನದಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ, ಏನಂತ ಆಗ್ರಹ ಮಾಡ್ತೀವಿ? ಈಗಾಗಲೇ ನೀವು ಹೇಳಿದ್ರಿ 1 ಲಕ್ಷ ಕೋಟಿ ತಲುಪಿದೆ ಅಂತ ಹೇಳಿ. ಯಾಕೆ ನೀವು ಅವರಿಗೆ ಕಣ್ತರಿಸುವಂಥ ಕೆಲಸ ಮಾಡಬಾರ್ದು? ನೀವು ಆ ರೀತಿ ಯೋಜನೆಗಳನ್ನು ಏನಾದರೂ ಹಾಕೊಡ್ತೀರಾ? ಈಗ ಒಂದು ಇಲ್ಲಿ ಶಾಸಕಾಂಗ ಪಕ್ಷದ ನಾಯಕರು ಅಧಿಕೃತವಾಗಿ ಸದನದಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಇವತ್ತು ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಒಳಗಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಮಿಕ್ಕಂಥದ್ದೆಲ್ಲ ಮಾನ್ಯ ಬಾಬಣ್ಣ ಅವರು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಕುಮಾರಣ್ಣವ್ರ ಜೊತೆ ಕೂತು ಚರ್ಚೆ ಮಾಡ್ತೀವಿ. ಆದರೆ ಇದು ಭಾಳ ತಪ್ಪು ಸರ್ಕಾರ. ಇದು ಬಂದಿದ್ದರಿಂದನೂ ಕೂಡ 5 ವರ್ಷದಲ್ಲಿ ನಾವು ಎಷ್ಟು ರಿಕವರಿ ಮಾಡ್ಬೋದು, ಎಷ್ಟು ಲೂಟಿ ಮಾಡ್ಬೋದು, ಮತ್ತಿನ್ನೊಂದು 10 ವರ್ಷಕ್ಕೆ ಯಾವ ರೀತಿ ಅದೇ ದುಡ್ಡನ್ನ ಚೆಲ್ಲಿ ಅಥವಾ ಅಲ್ಲಿರ್ತಕ್ಕಂಥ ಹೈಕಮಾಂಡ್ಗೆ ಯಾವ ರೀತಿ ಗೋಣಿ ಚೀಲ ತುಂಬ ದುಡ್ಡು ಕಳಿಸಿ, ರಿಯಲ್ ಎಸ್ಟೇಟ್ ಅಂದ್ರಲ್ಲ ಇವಾಗ ಬಿಡದಿ ಅಂತ, ಬಿಡದಿಲಿ ಏನಾಗಿದೆ ನೋಡ್ತಾ ಇದ್ದೀರಲ್ಲ ದಿನನಿತ್ಯ. ನಿನ್ನೆ ಒಂದು ಘಟನೆ ಆಗಿದೆ, ನೀವು ನೋಡಿದ್ರಿ. ಬಿಡದಿನಲ್ಲಿ FIRಗಳು ಮಾಡಿದ್ರು ಅಮಾಯಕ ರೈತರ ಮೇಲೆ. ಇಲ್ಲಿ ಅತ್ಯಂತ ಹಾಸ್ಯಾಸ್ಪದ ಏನಪ್ಪ ಅಂದರೆ 10 ಜನ ರೈತರಲ್ಲಿ 5 ಜನ ಮಹಿಳೆಯರು. ಅದರಲ್ಲಿ 3 ಜನ ಈ ಒಂದು ಘಟನೆ ಏನಾಯ್ತಲ್ಲ ಮೊನ್ನೆ ಬರ್ಕೆ ಘಟನೆ JMC ಮಾಡಕ್ಕೆ ಹೋದಂಥ ಅಧಿಕಾರಿಗಳ ಮೇಲೆ, ಆ 3 ಜನ ಊರಲ್ಲೇ ಇಲ್ಲ. ಆ 3 ಜನ ವ್ಯಕ್ತಿಗಳು ಬಿಡದಿಲಿರೋದಿರಲಿ, ಒಬ್ರ್ಯಾರೋ ಡೆಲ್ಲಿಲಿದ್ದಾರೆ, ಇನ್ನೊಂದಿಬ್ಬರೇ ಮಾಡ್ಕೊಡ್ತಕ್ಕಂಥದ್ದು ಮುಂದಾಗಬೇಕು. ಜೊತೆಯಲ್ಲಿ ಈಗ ನಮಗೆ ದನ ಕರುಗಳಿಗೆ ಹಸುಗಳಿಗೆ ಮೇವಿಲ್ಲ, ಹಸಿರು ಮೇವು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಭಾಳ ಒಂದು ದೊಡ್ಡ ಚರ್ಚೆ ಆಯ್ತಿದೆ. ಒಂದು ಇಲ್ಲಿ ಹಸಿರು ಮೇವನ್ನು ಕೊಡ್ತಕ್ಕಂಥದ್ದಕ್ಕೆ ಉಚಿತವಾಗಿ ಕೆಲವೊಂದಷ್ಟು ಹಸಿರು ಮೇವಿನ ಬ್ಯಾಂಕ್ಗಳು ಲಭ್ಯವಾಗ್ಬೋದು, ಓಪನ್ ಆಗ್ಬೋದು. ಇದು ಕೂಡ ಎಲ್ಲ ಫಾರ್ಡರ್ ಬ್ಯಾಂಕ್ ಹೌದು. ಇದು ಮಾಡೋ ಮೂಲಕ ಬಹುಶಃ ಒಂದು ಹಂತಕ್ಕೆ ಏನಾದರೂ ಉಸಿರಾಡ್ಕೋಬಹುದು ಅನ್ಸುತ್ತೆ. ಇದ್ರ ಮಧ್ಯದಲ್ಲಿ ನಮಗೆ ಇಲ್ಲಿ ಮಲಪ್ರಭಾ ಮತ್ತೆ ಘಟಪ್ರಭಾದ ಯಾವ ಒಂದು ಲೆವೆಲ್ಗೆ ನೀರು ಬರಬೇಕಾಗಿತ್ತು ಆ ಹಂತಕ್ಕೆ ನೀರು ಬಂದಿಲ್ಲ. ನೀರಿನ ಅಭಾವ ನಿಮಗೆ ಗೊತ್ತಿದೆ. ಮಳೆ ಮೇಲೆ ಎಲ್ಲಾನು ಸಂಪೂರ್ಣವಾಗಿ ಆಶ್ರಿತರಾಗಿ ಈ ಭಾಗದಲ್ಲಿ ರೈತರು ಇಲ್ಲಿವರೆಗೂ ಕೂಡ ಜೀವನ ಮಾಡ್ತಾ ಇದ್ದಾರೆ. ಇನ್ನ ಇಲ್ಲಿ ನೀವು ನಮ್ಮ ಇದ್ರ ಬಗ್ಗೆ ಮಾತಾಡಿದ್ರಿ, ಆಲ್ಮಟ್ಟಿ ಜಲಾಶಯದ ಬಗ್ಗೆ. ಅಲ್ಲಿ ಆಮೇಲೆ ಪ್ರತಿ ವರ್ಷನೂ ಕೂಡ ನಮಗೆ ವಾಡಿಕೆ ಆಗಬೇಕಾಗಿರ್ತಕ್ಕಂಥ ಮಳೆ ಏನಿದೆ ಅಷ್ಟು ಮಳೆ ಈ ಸಲ ಆಗಿಲ್ಲ. ಅದು ಗುಡ್ಡ ನಿಮ್ಮ ತಾಲೂಕು ಇರ್ಬೋದು, ಅಲ್ಲಿ ಭಾಳ ಕಮ್ಮಿ ಆಗಿದೆ. ಹೆಚ್ಚು ಕಮ್ಮಿ ಒಂದು 42% ಮೈನಸ್ ಇದೆ, 42%. ಈಗ ಇದ್ರ ಮಧ್ಯೆ ನೀವು ರೈತರು ಏನು ಮಾಡ್ಲಿಕ್ಕಾಗ್ತದೆ? ರೈತರನ್ನ ಉಳಿಸುವಂಥ ಕೆಲಸ ಆಗಬೇಕು ಅಂದರೆ ಸರ್ಕಾರಗಳು ಸಾಲ ತಗೊಂಡಿರ್ತಕ್ಕಂಥ ರೈತರುಗಳಿಗೆ ಒಂದು ಕೊನೆಗೆ ಅವರ ಆಸ್ತಿಗಳ ಜಪ್ತಿ ಆಗಬಾರ್ದಲ್ಲ, ಬ್ಯಾಂಕ್ ಅವ್ರು ಬಂದು ಅವ್ರ ಆಸ್ತಿಗಳ ಜಪ್ತಿ ಮಾಡ್ಕೊಂಡು ಹೋಗಬಾರ್ದು. ಕನಿಷ್ಠ ಪಕ್ಷ ಅದಕ್ಕಾದ್ರೂ ಒಂದು ತಾತ್ಕಾಲಿಕವಾಗಿ ಅವರ ಬಡ್ಡಿಯನ್ನು ಕಟ್ತಕ್ಕಂಥದ್ದು, ಒಂದು ಸಾಲ ಮನ್ನಾ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಸರ್ಕಾರ ಮಾಡಬೇಕು. ಇದನ್ನ ಪಕ್ಷದ ವತಿಯಿಂದ ಭಾಳ ಗಂಭೀರವಾಗಿ ನಾವು ಆಗ್ರಹಪಡಿಸ್ಲಿಕ್ಕೆ ಇಷ್ಟಪಡ್ತೇವೆ. ಇದು ತಾತ್ಕಾಲಿಕವಾಗಾದರೂ ಉಸಿರಾಡ್ತಾರೆ ರೈತರು. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಶರಣ್ಗೌಡ್ ಪಾಟೀಲ್, ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಜಿಲ್ಲಾ JDS ಅಧ್ಯಕ್ಷ ಹನುಮಂತ್ ಮಾವಿನಮರದ್, CV ಚಂದ್ರಶೇಖರ್, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, M ಕೃಷ್ಣಾರೆಡ್ಡಿ ಹಾಗೂ JDS ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕ್ಯಾಮ್ರಾಮನ್ ಜೊತೆ GLD ಮೀಡಿಯಾ ನ್ಯೂಸ್, ಗುಳೇದ್ಗುಡ್.